ನನ್ನ 25ನೇ ವರ್ಷದ ಹುಟ್ಟುಹಬ್ಬವನ್ನು ಈ ಮುಗ್ಧ ಮನಸ್ಸಿನವರ ಜೊತೆ ಸಂಭ್ರಮಿಸಿದೆ. ಪ್ರತಿ ವರ್ಷ ನನ್ನ ಹುಟ್ಟುಹಬ್ಬವನ್ನು ಗೆಳೆಯರೊಂದಿಗೆ ಆಚರಿಸುತ್ತಿದ್ದೆ. ಆದರೆ ಈ ವರ್ಷ ಒಂದು ಕೈಯಲ್ಲಿ ಹಣ್ಣಿನ ಬುಟ್ಟಿ, ಇನ್ನೊಂದು ಕೈಯಲ್ಲಿ ನಾನೇ ಅವರಿಗಾಗಿ ಮಾಡಿದ ಸಿಹಿ ತಿಂಡಿ, ಬ್ಯಾಗಲ್ಲಿ ಅವರಿಗಾಗಿ ಒಂದಿಷ್ಟು ಔಷಧಿಗಳು ತಗೊಂಡು ನಾನು ಹೋಗಿದ್ದು ಗದಗಿನ ಮಲ್ಲ ಸಮುದ್ರದಲ್ಲಿ ಇರುವ ಒಂದು ವೃದ್ಧಾಶ್ರಮಕ್ಕೆ. ಅಲ್ಲಿ ಸಿಕ್ಕಂಥ ಪ್ರೀತಿ ಅತ್ಯಮೂಲ್ಯವಾದದ್ದು. ಬೇಜಾರಾಗುವ ವಿಷಯ ಏನಂದರೆ, ಈ ಆಶ್ರಮಕ್ಕೆ ಯಾವುದೇ ಸರ್ಕಾರದ ನೆರವೂ ಇಲ್ಲ, ಎಲ್ಲವೂ ಕೂಡ ದಾನಿಗಳ ಮೇಲೆ ನಿಂತಿದೆ. ನಾನು ನನ್ನ ಕೈಯಲ್ಲಾದ ಸಹಾಯ ಮಾಡಿದೆ. ಇವರೆಲ್ಲರಿಗೂ ಆರೋಗ್ಯ ತಪಾಸಣೆ ಮಾಡಿದಾಗ ಹಲವರಿಗೆ BP, ಶುಗರ್ ಮತ್ತು ಇನ್ನಿತರ ಆರೋಗ್ಯ ಸಮಸ್ಯೆಗಳಿದ್ದವು. ನಾನು ಆಶ್ರಮದ ಆಡಳಿತ ಮಂಡಳಿಗೆ ಇವರೆಲ್ಲರಿಗೂ ಸಾಧ್ಯವಾದರೆ 2-3 ತಿಂಗಳಿಗೊಮ್ಮೆ ಆರೋಗ್ಯ ತಪಾಸಣೆ ಮಾಡಿಸಿ ಎಂದು ಮನವಿ ಮಾಡಿದೆ. ಅವರೆಲ್ಲರ ಜೀವನ ಕಥೆಗಳನ್ನು ಕೇಳಿ ನಾನೇ ಭಾವುಕನಾದೆ. ಕೆಲವರು ಮಕ್ಕಳಿದ್ದು ಕೂಡ ಅನಾಥರು, ಕೆಲವರಿಗೆ ಮಕ್ಕಳೇ ಇಲ್ಲ, ಇರುವುದು ಕೇವಲ ಅಂತ್ಯವಿಲ್ಲದ ಒಂಟಿತನ. ಹೊರಡುವ ಸಮಯ ಬಂದಾಗ ಎಲ್ಲರ ಮಕ್ಕದಲ್ಲಿ ಇಷ್ಟು ಸಮಯ ಇದ್ದ ನಗು ಇರಲಿಲ್ಲ. ಹೋಗುವಾಗ ಅವರು ಹೇಳಿದ್ದು ಒಂದೇ ಮಾತು, ಹುಷಾರು ಮಗನೇ, ಅವಾಗವಾಗ ಬರ್ತಾ ಇರೋ ಅಪ್ಪಾಜಿ ಅಂತ. ಆ ದಿನದಿಂದ ನಾನು ನಿಯಮಿತವಾಗಿ ಭೇಟಿ ನೀಡುತ್ತಿದ್ದೇನೆ. ಅವರೇ ನನಗೆ ಕರೆ ಮಾಡುತ್ತಾರೆ, ನನ್ನ ಬರುವಿಗಾಗಿ ಕಾಯುತ್ತಿರುತ್ತಾರೆ. ನಿಮ್ಮೆಲ್ಲರಲ್ಲಿ ನನ್ನದೊಂದು ವಿನಂತಿ, ನಿಮ್ಮ ತಂದೆ ತಾಯಿಯನ್ನು ವೃದ್ಧಾಶ್ರಮಗಳಿಗೆ ಕಳಿಸಬೇಡಿ. ಸಾಧ್ಯವಾದರೆ ಈ ವೃದ್ಧಾಶ್ರಮಗಳಿಗೆ ಒಮ್ಮೆ ಭೇಟಿ ನೀಡಿ. ಅಲ್ಲಿ ಇರುವವರು ಯಾರೂ ಇಲ್ಲದವರು, ಒಂದು ದಿನವಾದರೂ ಸರಿ ಅವರಿಗೆ ನೆರವಾಗಿ. ಅಲ್ಲಿ ಸಿಗುವ ಸಂತೋಷ ವಿಭಿನ್ನವಾಗಿದೆ. ಆಶೀರ್ವಾದಗಳು ನಿಜವಾದವು, ಪ್ರೀತಿ ಪರಿಶುದ್ಧವಾದದ್ದು. ಇದು ಕೇವಲ ನನ್ನ ಹುಟ್ಟುಹಬ್ಬದ ಆಚರಣೆ ಆಗಿರಲಿಲ್ಲ, ನನ್ನ ಜೀವನದ ಅಮರ ನೆನಪು. ಗದಗಿನಲ್ಲಿ ಅವರೊಂದಿಗೆ ಕಳೆದ ಆ ಕ್ಷಣ ನನ್ನ ಜೀವನದ ಅತ್ಯಮೂಲ್ಯವಾದ ಸಂಪತ್ತು.